we have a quadratic equation x square plus x plus 1 equal to 0, which is a standard equation, right? Idu nodida takshana alpha beta value helbeku, but right now I am going to solve this. Okay, hagadre alpha power 16 beta power 16 value, right? So if you solve this equation, value of x will be minus b plus or minus. Okay, b value is plus 1, not minus 1. So minus 1 plus or minus b square, square root of b square, 1 square minus 4 into a value 1, c value 1 divided by 2a. Simplify this, you get minus 1 plus or minus, see, root minus 3, isn't it, divided by 2. That is minus 1 plus root minus 1 is I. So minus 1 plus I root 3, minus 1 minus I root 3 divided by 2. And these two are omega and omega squared, isn't it? Hagadre namge roots of this equation omega and omega square yavaglu barutte annodu gottirbeku. So in CET, if you get this question, if you get this particular quadratic equation, all positive, x square plus x plus 1, then immediate conclusion is roots of this equation are omega and omega square. What is omega? Omega square, this we know. So hagadre immediately illi substitute madona, alpha power 16, omega power 16, beta power 16 is omega square power 16. Simplify this, right? So omega power 16 andre 15 plus 1 multiples of 3 alva. Omega power 32, that is 28, 29, 30 plus 2. 30 is divisible by 3, so 30 plus 2 anta bariyana. So omega power 1, right, 3r plus 1 format alli ide, hage illi 3r plus 2 format alli ide. Omega plus omega square value is minus 1. Why? Because we know that 1 plus omega square value is always 0, right? 1 plus omega square value 0. Omega plus omega square becomes minus 1. Option B correct answer ಆಗಿರಲೇಬೇಕು. ಹೀಗೆ ಈ ಕ್ವಾಡ್ರಾಟಿಕ್ ಈಕ್ವೇಷನ್ ಮೇಲೆ CET ಕ್ವೆಶ್ಚನ್ ಬರುತ್ತೆ. ಸೊ 2019 CET ಕ್ವೆಶ್ಚನ್ ಸೇಮ್ ಈಕ್ವೇಷನ್ x square plus x plus 1 is 0. ಸೊ ಹಾಗಾದರೆ ಆಲ್ಫಾ ಈಸ್ ಒಮೆಗಾ, ಬೀಟಾ ಈಸ್ ಒಮೆಗಾ ಸ್ಕ್ವೇರ್. ತಕ್ಷಣದ ಕನ್ಕ್ಲೂಷನ್ ಇದು. ಕೇಳ್ತಿರೋದೇನು ಸಿಂಪಲ್ ಕ್ವೆಶ್ಚನ್, ವಾಟ್ ಇಸ್ ಆಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್? ಆಲ್ಫಾ ಸ್ಕ್ವೇರ್ ಅಂದರೆ ಒಮೆಗಾ ಸ್ಕ್ವೇರ್, ಬೀಟಾ ಸ್ಕ್ವೇರ್ ಅಂದರೆ ಒಮೆಗಾ ಪವರ್ 4, ಒಮೆಗಾ ಸ್ಕ್ವೇರ್ ದ ಸ್ಕ್ವೇರ್. ಒಮೆಗಾ ಸ್ಕ್ವೇರ್, ರೈಟ್, ಹಾಗೆ ಇಡೋಣ, ಸಿಂಪ್ಲಿಫೈಡ್ ವರ್ಷನ್ ಅದು. ಒಮೆಗಾ ಪವರ್ 4, ದಟ್ ಇಸ್ ಒಮೆಗಾ ಪವರ್ 3 ಪ್ಲಸ್ 1, ಇಸಂಟ್ ಇಟ್? ಹಾಗಾದರೆ ಇಲ್ಲಿ 1 ಇದ್ದರೆ ಅದೇ ಟರ್ಮ್ ಇಟ್ಟಿರ್ತೀವಿ, ಒಮೆಗಾ ಸ್ಕ್ವೇರ್ ಪ್ಲಸ್ ಒಮೆಗಾ, ಅಗೇನ್ ಮೈನಸ್ 1 ಮೈನಸ್ 1, ಆಪ್ಷನ್ ಡಿ ಅಲ್ಲಿದೆ ಕರೆಕ್ಟ್ ಆನ್ಸರ್. ವೈ? 1 ಪ್ಲಸ್ ಒಮೆಗಾ ಸ್ಕ್ವೇರ್ ವ್ಯಾಲ್ಯೂ 0 ಆಗಿರೋದ್ರಿಂದ ಒಮೆಗಾ ಪ್ಲಸ್ ಒಮೆಗಾ ಸ್ಕ್ವೇರ್ ವ್ಯಾಲ್ಯೂ ಮೈನಸ್ 1 ಆಗುತ್ತೆ. CET 2019 ಈ ಒಂದು ಈಕ್ವೇಷನ್ ಮೇಲೆ ಕ್ವೆಶ್ಚನ್ ಬಂತು. ಹಾಗಾದರೆ ಮತ್ತೆ ಪುನಃ ಇದೇ ಬಂದರೆ, ಇಲ್ಲಿ ನಂಬರ್ ಬೇರೆ ಆಲ್ಫಾ ಪವರ್ 20, 30 ಹೀಗೆಲ್ಲ ಬಂದರೆ ವಿ ಮೇಕ್ ಯೂಸ್ ಆಫ್ ದಿಸ್ ರಿಸಲ್ಟ್. ನೆಕ್ಸ್ಟ್ ಕ್ವೆಶ್ಚನ್, alpha and beta are the roots of the equation, then alpha square plus beta square value. 2015 question, right? So alpha square plus beta square ನಮಗೆ ಈಗ ಬೇಕು. ಈ ಟರ್ಮ್ ಬೇಕು ಅಂತಂದರೆ ಯಾವ ರೀತಿ ಬರೀಬಹುದು, ರೈಟ್? ನಮಗೆ ಆಲ್ಫಾ ಪ್ಲಸ್ ಬೀಟಾ ಹೋಲ್ ಸ್ಕ್ವೇರ್ ಫಾರ್ಮುಲಾ ಗೊತ್ತಿದೆ, ರೈಟ್, ವಿಚ್ ಈಸ್ ಆಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ ಪ್ಲಸ್ 2 ಆಲ್ಫಾ ಬೀಟಾ ಅಲ್ವಾ? ಪ್ರಾಡಕ್ಟ್ ಆಫ್ ದ ರೂಟ್ಸ್, ಸಮ್ ಆಫ್ ದ ರೂಟ್ಸ್ ಇಲ್ಲಿದೆ. ಕೇಳ್ತಿರೋದೇನು? ಆಲ್ಫಾ ಸ್ಕ್ವೇರ್ plus beta square value, right? So sum of the roots is minus b by a. Alpha plus beta is always minus b by a. ಯಾವುದೇ ಒಂದು ಕ್ವಾಡ್ರಾಟಿಕ್ ಈಕ್ವೇಷನ್ ax ಸ್ಕ್ವೇರ್ ಪ್ಲಸ್ bx ಪ್ಲಸ್ c equal to 0 ಕೊಟ್ಟಿದ್ದರೆ, ಕರೆಕ್ಟ್? ಈಗ b ಜಾಗದಲ್ಲಿ ಇಲ್ಲಿ ಏನಿದೆ ನೋಡಿ, ಮೈನಸ್ ಎ. ಸೊ b is minus a now, and a ಜಾಗದಲ್ಲಿ 1 ಇದೆ, ಸೊ ಪ್ಲಸ್ ಎ. ಆಲ್ಫಾ ಪ್ಲಸ್ ಬೀಟಾ is a, which is equal to, ನೋಡಿ, alpha square plus beta square ನಮಗೆ ಬೇಕು, and 2 alpha beta. ಆಲ್ಫಾ ಬೀಟಾ ಜಾಗದಲ್ಲಿ ಯಾವ ನಂಬರ್ ಹಾಕ್ತೀವಿ? ಪ್ರಾಡಕ್ಟ್ ಆಫ್ ದ ರೂಟ್ಸ್ ಅದು c by a ಆಗಿರುತ್ತೆ ಯಾವಾಗಲೂ, ಅಲ್ವಾ? ಸೊ c by a ವ್ಯಾಲ್ಯೂ
ಸಿ ಜಾಗದಲ್ಲಿ ಏನಿದೆ ಬಿ ಸ್ಕ್ವೇರ್, ಎ ಜಾಗದಲ್ಲಿ ಏನಿದೆ 1, ಎ ಇಸ್ 1, ಸಿ ಇಸ್ ಬಿ ಸ್ಕ್ವೇರ್, ಕರೆಕ್ಟ್. ಹಾಗಾದರೆ ಬಿ ಸ್ಕ್ವೇರ್ ಆಲ್ಫಾ ಬೀಟಾ ಜಾಗದಲ್ಲಿ ಬಿ ಸ್ಕ್ವೇರ್ ಅಂತ ಬರೆಯೋಣ. ಸೊ ಫೈನಲಿ ಆಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ ಈಸ್ ಎ ಸ್ಕ್ವೇರ್ ಮೈನಸ್ 2b ಸ್ಕ್ವೇರ್. ಸೊ ಹೀಗೆ ಕ್ವಶನ್ ಸೆಟ್ ಮಾಡಿರ್ತಾರೆ. ಎ ಸ್ಕ್ವೇರ್ ಮೈನಸ್ 2b ಸ್ಕ್ವೇರ್ ಆಪ್ಷನ್ ನೋಡ್ತೀವಿ, ಆಪ್ಷನ್ ಎ ಅಲ್ಲಿ ಕರೆಕ್ಟ್ ಆನ್ಸರ್ ಇದೆ. ಸೊ ಏನು ತಿಳ್ಕೊಂಡ್ವಿ? ಈಕ್ವೇಷನ್ ಕೊಟ್ಟಿದ್ದು ಸಮ್ ಆಫ್ ದ ರೂಟ್ಸ್, ಪ್ರಾಡಕ್ಟ್ ಆಫ್ ದ ರೂಟ್ಸ್, ಆಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್, ಆಲ್ಫಾ ಕ್ಯೂಬ್ ಪ್ಲಸ್ ಬೀಟಾ ಕ್ಯೂಬ್, ಈ ರೀತಿ ಕ್ವಶನ್ ಸೆಟ್ ಮಾಡಬಹುದು. ನೆಕ್ಸ್ಟ್ ಒನ್, ಇಫ್ ದ ಸಮ್ ಆಫ್ ದ ಸ್ಕ್ವೇರ್ಸ್ ಆಫ್ ದ ರೂಟ್ಸ್ ಆಫ್ ದ ಈಕ್ವೇಷನ್, ಸಮ್ ಆಫ್ ದ ಸ್ಕ್ವೇರ್ಸ್ ಆಫ್ ದ ರೂಟ್ಸ್ ಆಫ್ ದ ಈಕ್ವೇಷನ್ ಈಸ್ ಲೀಸ್ಟ್ ದೆನ್ ದ ವ್ಯಾಲ್ಯೂ ಆಫ್ ಎ. ಇದರದ್ದು ವ್ಯಾಲ್ಯೂ ಲೀಸ್ಟ್ ವ್ಯಾಲ್ಯೂ ಬರಬೇಕು ಅಂತ ಇಲ್ಲಿ ಹೇಳ್ತಿದ್ದಾರೆ ಅಲ್ವಾ. ಸೊ ಫಸ್ಟ್ ನಾವೀಗ ಈ ವ್ಯಾಲ್ಯೂ ತೆಗಿಬೇಕು. ಈ ವ್ಯಾಲ್ಯೂ ತೆಗಿತೀವಿ ಅಂದರೆ ಈಗ ತಾನೇ ನಾವು ನೋಡಿದಾಗೇ ಆಲ್ಫಾ ಪ್ಲಸ್ ಬೀಟಾ ಹೋಲ್ ಸ್ಕ್ವೇರ್ ಈಸ್ ಆಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ ಪ್ಲಸ್ 2 ಆಲ್ಫಾ ಬೀಟಾ, ಈ ಫಾರ್ಮ್ನ ಬಳಸ್ತೀವಿ. ಸಮ್ ಆಫ್ ದ ರೂಟ್ಸ್ ಮೈನಸ್ ಬಿ ಬೈ ಎ. ಸೊ ಹಾಗಾದರೆ ಮೈನಸ್ ಆಫ್ ಎ ಮೈನಸ್ 2, minus of minus it becomes plus. So minus b by a value is 1. So a minus 2 is value of alpha plus beta, right? ಹಾಗಾದರೆ ಹೋಲ್ ಸ್ಕ್ವೇರ್ ಅಂತ ಬರೆಯೋಣ. ಇನ್ನು RHS ಆಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ ನಮಗಿನ್ನೂ ಏನು ಅಂತಾನೆ ಗೊತ್ತಿಲ್ಲ. 2 ಇಂಟು ಆಲ್ಫಾ ಬೀಟಾ, ಪ್ರಾಡಕ್ಟ್ ಆಫ್ ದ ರೂಟ್ಸ್ ಮೈನಸ್ ಸಿ ಡಿವೈಡೆಡ್ ಬೈ ಎ ವ್ಯಾಲ್ಯೂ 1. ಅಂದರೆ ಇಲ್ಲಿ ಮೈನಸ್ ಸೈನ್ ಇದೆ. ಟೆಕ್ನಿಕಲಿ ಆಲ್ಫಾ ಬೀಟಾ ಈಸ್ c by a and alpha plus beta is minus b by a. So c by a ಅಂದರೆ ಈ ಜಾಗದಲ್ಲಿ ಮೈನಸ್ ಟರ್ಮ್ ಇರೋದ್ರಿಂದ ನಾವು ಇದನ್ನು ಮೈನಸ್ ಆಫ್ a ಪ್ಲಸ್ 1 ಅಂತಲೇ ಬರೆಯೋಣ, ರೈಟ್. ನಾವು ಸಿಂಪ್ಲಿಫೈ ದಿಸ್. ಸ್ಕ್ವೇರ್ ಇದೆ ಇಲ್ಲಿ, ಆಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ ಟರ್ಮ್ ನಮ್ಗೆ ಬೇಕು. ಸೊ a ಸ್ಕ್ವೇರ್ ಪ್ಲಸ್ 4 ಮೈನಸ್ 2 ಇಂಟು 2 4a. ಈ ಟರ್ಮ್ ಈ ಕಡೆ ಶಿಫ್ಟ್ ಮಾಡ್ಕೊಳ್ಳಿ. Here we have negative sign, so minus 2a ಈ ಕಡೆ ಬಂದರೆ ಪ್ಲಸ್ 2a, ರೈಟ್. ಆ್ಯಂಡ್ ಮೈನಸ್ 2 ಈ ಕಡೆ ಬಂದರೆ ಪ್ಲಸ್ 2 ಅಂತ ಕಾಣಿಸ್ತಿರುತ್ತೆ, ಇಟ್ ಇಸ್ ಈಕ್ವಲ್ ಟು 0 ಅಲ್ವಾ. ಇನ್ನು ಇದನ್ನು ಮತ್ತೆ ಸಿಂಪ್ಲಿಫೈ ಮಾಡಿ. ಎ ಸ್ಕ್ವೇರ್ ಪ್ಲಸ್ 4 ಇದೆ, ಇಲ್ಲಿ ಮೈನಸ್ 4a ಪ್ಲಸ್ 2a, ವಾಟ್ ಯು ಗೆಟ್? ಮೈನಸ್ 2a. ಎ ಸ್ಕ್ವೇರ್ ಮೈನಸ್ 2a. ಈ ಪ್ಲಸ್ 4 ಅಂತಿರೋ ಟರ್ಮನ್ನು ಹಾಗೆ ಬರ್ಕೊಂಡಿರೋಣ, ಯಾಕೆಂದರೆ ಕಂಪ್ಲೀಟಿಂಗ್ ದ ಸ್ಕ್ವೇರ್, ರೈಟ್. ಹಾಗೆ ಮಾಡಿದ್ರೆ ಇಲ್ಲಿ ಎ ಮೈನಸ್ ಬಿ, ಎ ಮೈನಸ್ 2 ಹೋಲ್ ಸ್ಕ್ವೇರ್ ರೀತಿ ಬರೆಯೋಕ್ಕೆ ಅನುಕೂಲ ಆಗುತ್ತೆ. ಸೊ ಎ ಸ್ಕ್ವೇರ್ ಮೈನಸ್ 2a ಪ್ಲಸ್ 6 ಬಂದಿರುತ್ತೆ. ಟೆಕ್ನಿಕಲಿ ಇಲ್ಲಿ ಏನು ಬಂತು? ಪ್ಲಸ್ 4 ಪ್ಲಸ್ 2 ಆ್ಯಡ್ ಮಾಡಿದಾಗ ಪ್ಲಸ್ 6 ಬಂದಿರುತ್ತೆ, ಕರೆಕ್ಟ್. ಎ ಸ್ಕ್ವೇರ್ ಮೈನಸ್ 2ab ಪ್ಲಸ್ ಬಿ ಸ್ಕ್ವೇರ್, ಆ ರೀತಿ ಬರಿಬೇಕು ಅಂದರೆ 6 ಅಂತಿರೋ ನಂಬರನ್ನು ನಾವು 1 ಪ್ಲಸ್ 5 ಅಂತ ಬರ್ಕೊಂಡ್ರೆ ಒಳ್ಳೆಯದು. ಸೊ 4 is not going to work here. I thought 4 is going to work. So 4 ಇಲ್ಲಿ ವರ್ಕ್ ಆಗಲ್ಲ ಅಲ್ವಾ. ಸೊ ನಾವು 1 ಅಂತಲೇ ಬರ್ಕೊಂಡೆ, ರೈಟ್. ಯಾಕೆ? ಇದಿಷ್ಟು ಟರ್ಮ್ ಇದೆಯಲ್ಲ, ಇದು ಏನಾಗ್ತಿದೆ? ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಥರ ಕಾಣಿಸ್ತಾ ಇದೆ. ಹಾಗೆ ಮಾಡೋದ್ರಿಂದ ನಮ್ಗೆ ತುಂಬ ಒಂದು ಅಡ್ವಾಂಟೇಜ್ ಇದೆ. ಏನಿದು ಅಡ್ವಾಂಟೇಜ್? ವಿ ಕ್ಯಾನ್ ರೀರೈಟ್ ದಿಸ್ ಆಸ್ ಎ ಮೈನಸ್ 1 ಹೋಲ್ ಸ್ಕ್ವೇರ್ ಪ್ಲಸ್ 5, ಕರೆಕ್ಟ್. a minus 1 whole square plus 5. RHS is not 0, RHS is alpha square plus beta square, right. ಈ ಟರ್ಮ್ ಹಾಗೆ ಇದೆ ಇಲ್ಲಿ, ರೈಟ್. ಸೊ ಆಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್, ಈಗ ಸಿಂಪ್ಲಿಫೈಡ್ ವರ್ಷನ್ ಏನು ಕಾಣಿಸ್ತಾ ಇದೆ? a minus 1 whole square plus 5, right. So we have a square term here ಅಲ್ವಾ. ಇದು ಮಿನಿಮಮ್ ಆಗೋದು ಯಾವಾಗ? 0 ಮಾತ್ರ ಸಾಧ್ಯ. ಇಟ್ ಕ್ಯಾನಾಟ್ ಬಿ ನೆಗೆಟಿವ್. ಸ್ಕ್ವೇರ್ ಟರ್ಮ್ ಇರೋದ್ರಿಂದ this cannot be negative for any value of a, isn't it? ಅಲ್ವಾ. ಹಾಗಾದರೆ ಈ ಟರ್ಮ್ ಮಿನಿಮಮ್ ಆದಾಗ ಆಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ ವ್ಯಾಲ್ಯೂ ಮಿನಿಮಮ್ ಆಗುತ್ತೆ, isn't it? ಸೊ ಇದು ಮಿನಿಮಮ್ ಆಗೋದು ಅಂದರೆ 0 ಆಗೋದೇ ಮಿನಿಮಮ್ ಆಗೋದು, ಅದಕ್ಕಿಂತ ಕೆಳಗೆ ಹೋಗಲ್ಲ, ಕರೆಕ್ಟ್. ಇದು 0 ಆದರೆ a value is 1, isn't it? a minus 1 becomes 0, a is equal to 1, a equal to 1 ಆಪ್ಷನ್ ಇಲ್ಲಿದೆ. So the least, when the value alpha square plus beta square is least, then the value of a is 1. So option A correct answer ಆಗಿದೆ. ಹೀಗೆ
ಬೇಸಿಕ್ ಕ್ವಾಡ್ರಾಟಿಕ್ ಈಕ್ವೇಷನ್ ಸಮ್ ಆಫ್ ದ ರೂಟ್ಸ್ ಪ್ರಾಡಕ್ಟ್ ಆಫ್ ದ ರೂಟ್ಸ್ ಬಳಸ್ಕೊಂಡ್ವಿ, ಬಟ್ ಕಂಪ್ಲೀಟಿಂಗ್ ದ ಸ್ಕ್ವೇರ್ ಮೆಥಡ್ ಬಳಸಿ ಮಿನಿಮಮ್ ವ್ಯಾಲ್ಯೂ ಏನಿರುತ್ತೆ ಅನ್ನೋದನ್ನು ಗೆಸ್ ಮಾಡಿದ್ವಿ. ನೆಕ್ಸ್ಟ್ ಕ್ವಶನ್, 1 minus I is a root of the equation, right, where AB belongs to R, then the values of A and B are. So equation ನೋಡ್ತಾ ಇದ್ದ ಕ್ವಾಡ್ರಾಟಿಕ್ ಈಕ್ವೇಷನ್ ಅಂತ ಗೊತ್ತಾಗ್ತಾ ಇದೆ, ಸಮ್ ಆಫ್ ದ ರೂಟ್ಸ್ ಪ್ರಾಡಕ್ಟ್ ಆಫ್ ದ ರೂಟ್ಸ್ ನೋಡಿದ ತಕ್ಷಣ ಬರಿಬೋದು. ಆದರೆ ಇಲ್ಲಿ ಎ ಮತ್ತು ಬಿ ವ್ಯಾಲ್ಯೂ ಹೇಳಬೇಕಾಗಿದೆ. ಆಲ್ಫಾ ಪ್ಲಸ್ ಬೀಟಾ ಈಸ್ ಮೈನಸ್ ಬಿ ಬೈ ಎ, ಆದರೆ ಅದನ್ನು ಮೈನಸ್ ಎ ಬೈ 1 ಅಂತ ಬರ್ಕೋಬೋದು. ಹಾಗೆ ಆಲ್ಫಾ ಇಂಟು ಬೀಟಾ ಪ್ರಾಡಕ್ಟ್ ಆಫ್ ದ ರೂಟ್ಸ್ ಅದನ್ನು ಬರೆದಿಟ್ಕೋಬೋದು. ಈಗ ಆಲ್ಫಾ ವ್ಯಾಲ್ಯೂ 1 minus I, ಬೀಟಾ ವ್ಯಾಲ್ಯೂ 1 plus I ಆಗಲೇಬೇಕು. ವೈ? ಯಾಕೆಂದರೆ ಕಾಂಪ್ಲೆಕ್ಸ್ ನಂಬರ್ ಏನಾದರೂ ರೂಟ್ ಆಗಿದ್ದಿದ್ರೆ ಅದರ ಕಾಂಜುಗೇಟ್ ಇನ್ನೊಂದು ರೂಟ್ ಆಗಿರಲೇಬೇಕು. ಸೊ ಈ ರೂಲ್ ಗೊತ್ತಿದ್ದರೆ ನೀವು ತಕ್ಷಣ ಆನ್ಸರ್ ಬರೀತೀರಾ. ಐ ಕ್ಯಾನ್ಸಲ್ಡ್ 1 plus 1 2, ಆಲ್ಫಾ ಇಂಟು ಬೀಟಾ ಬೇಕು ಅಂದರೆ ಏನು ಬರೀತೀರಾ? ಪ್ರಾಡಕ್ಟ್ ಆಫ್ ದ ರೂಟ್ಸ್ ಬೇಕಾಗಿರುತ್ತೆ. 1 minus I ಇಂಟು 1 plus I, ಆ ನಂಬರ್ಸ್ ಗೊತ್ತಾಗಿರುತ್ತೆ ನಿಮಗೆ. ಸೊ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ, ಸೊ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಫಾರ್ಮ್ಯಾಟ್. ಸೊ 1 plus 1 is 2. ಸೊ ಎರಡು ಟರ್ಮ್ ಬಂತು ಅಂದರೆ ಕ್ವಾಡ್ರಾಟಿಕ್ ಈಕ್ವೇಷನ್ ಹೇಗೆ ಬರೀಬಹುದು? ಎಕ್ಸ್ ಸ್ಕ್ವೇರ್ ಮೈನಸ್ ಆಲ್ಫಾ ಪ್ಲಸ್ ಬೀಟಾ ಇಂಟು ಎಕ್ಸ್ ಪ್ಲಸ್ ಆಲ್ಫಾ ಬೀಟಾ ಈಕ್ವಲ್ ಟು 0. ದಿಸ್ ಇಸ್ ದ ಸ್ಟ್ಯಾಂಡರ್ಡ್ ಫಾರ್ಮ್ಯಾಟ್. ಈ ಜಾಗದಲ್ಲಿ ವ್ಯಾಲ್ಯೂ ಹಾಕೋಣ. ಆಲ್ಫಾ ಪ್ಲಸ್ ಬೀಟಾ ಈಸ್ 2 ಆ್ಯಂಡ್ ಆಲ್ಫಾ ಬೀಟಾ ಈಸ್ 2 equal to 0. So minus 2 is sitting in place of A and 2 B. Minus 2 and 2 option A correct answer ಆಗಿದೆ. ಹೀಗೆ ಕಾಂಪ್ಲೆಕ್ಸ್ ನಂಬರ್ ರೂಟ್ ಆಫ್ ದಿ ಈಕ್ವೇಷನ್ ಅಂತ ಕೊಟ್ಟಿದ್ದರೆ ಆಗ ಅದರ ಕಾಂಜುಗೇಟ್ ಇನ್ನೊಂದು ರೂಟ್ ಆಗಿರುತ್ತೆ. ಒಂದು ಆಲ್ಫಾ ಇನ್ನೊಂದು ಬೀಟಾ ಅಂತ ನಾವು ಕನ್ಸಿಡರ್ ಮಾಡಬಹುದು. ನೆಕ್ಸ್ಟ್ ಕ್ವಶನ್, the real value of alpha for which this expression is purely real. So expression purely real ಅಂದರೆ ಅಲ್ಲಿ I ಅನ್ನೋ ಟರ್ಮ್ ಇರೋದೇ ಇಲ್ಲ, ಇಮ್ಯಾಜಿನರಿ ಟರ್ಮ್ ಇರೋದೇ ಇಲ್ಲ. ಇಮ್ಯಾಜಿನರಿ ಟರ್ಮ್ ಇರಬಾರ್ದು ಅಂದರೆ ಆಪ್ಷನಿಂದ ಈ ಒಂದು ಆ್ಯಂಗಲ್ ಸಬ್ಸ್ಟಿಟ್ಯೂಟ್ ಮಾಡಿ ಚೆಕ್ ಮಾಡಿ. ಯಾವುದಕ್ಕೆ I ಪಕ್ಕದ ಟರ್ಮ್ 0 ಬರುತ್ತೆ ಅದನ್ನು ಹುಡುಕಿ. ಸೊ ಇದು ನೋಡ್ತಾ ಇದ್ದರೆ ಇಲ್ಲಿ ಮಲ್ಟಿಪಲ್ ಆಫ್ π/2 π/3 ಇದು ಯಾವುದಕ್ಕೂ ಸೈನ್ 0 ಆಗಲ್ಲ. ಬಟ್ ಪೈ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಸೈನ್ ಪೈ ಇಸ್ 0, ಕರೆಕ್ಟ್? ಆಗ ಐ ಇರೋ ಟರ್ಮ್ ಹೊರಟೋಗ್ಬಿಡುತ್ತೆ. ದ ಹೋಲ್ ಟರ್ಮ್ ಬಿಕಮ್ಸ್ ಪ್ಯೂರ್ಲಿ ರಿಯಲ್. ಹಾಗಾದರೆ ಕರೆಕ್ಟ್ ಆನ್ಸರ್ ಈಸ್ ಸಿ. ಅಂದರೆ 1 divided by 1 plus 2 I sin alpha is 0, 1 minus 0, 1 plus 0, you get 1 as the number, purely real. You understand? ಆದರೆ ಒಂದು ವೇಳೆ ಅಲ್ಲಿ ಜನರಲ್ ಸೊಲ್ಯೂಷನ್ ಕೊಟ್ಟಿದ್ದಿದ್ರೆ ಆಗ, ಅಂದರೆ ಜನರಲ್ ಸೊಲ್ಯೂಷನ್ ಸಾಮಾನ್ಯವಾಗಿ ಸಿಲೆಬಸ್ಸಲ್ಲಿ ಇಲ್ಲ. ಇವಾಗ ಟ್ರಿಗ್ನೋಮೆಟ್ರಿಕ್ ಜನರಲ್ ಸೊಲ್ಯೂಷನ್ ಏನದು? ಸೈನ್ ಎಕ್ಸ್ ಈಕ್ವಲ್ ಟು 0 ಆದರೆ ಎಕ್ಸ್ ಈಕ್ವಲ್ ಟು ಎನ್ ಪೈ, ಕಾಸ್ ಎಕ್ಸ್ 0 ಆಗಿದ್ದಿದ್ರೆ ಎಕ್ಸ್ ಈಕ್ವಲ್ ಟು ಆಡ್ ನಂಬರ್ ಇಂಟು π/2. ದಿಸ್ ಆರ್ ಜನರಲ್ ಸೊಲ್ಯೂಷನ್ಸ್ ಅಲ್ವೇ? ಸೊ ಒಂದು ವೇಳೆ ಅಲ್ಲಿ ಆಪ್ಷನ್ಸಲ್ಲಿ ಎನ್ ಪೈ ಅಂತ ಇದ್ದಿದ್ರೆ ಆಗ ಎನ್ಗೆ ಒಂದು ವ್ಯಾಲ್ಯೂ ಅಸೈನ್ ಮಾಡ್ಕೊಂಬಿಡಿ. ಎನ್ ಇಸ್ 1 ಬೆಸ್ಟ್ ವ್ಯಾಲ್ಯೂ. ಆಗ ಇಲ್ಲೆಲ್ಲ ಆಪ್ಷನ್ಸಲ್ಲಿ ಎಲ್ಲ ಕಡೆ ಏನಂತಿದ್ರೆ ಎಲ್ಲದಕ್ಕೂ ಒಂದು ಆ್ಯಂಗಲ್ ಸಿಕ್ಬಿಟ್ಟಿರುತ್ತೆ. ದೆನ್ ಸಬ್ಸ್ಟಿಟ್ಯೂಟ್ ದಟ್ ಆ್ಯಂಗಲ್ ಓರ್ ಹಿಯರ್, ಕರೆಕ್ಟ್? ಯಾವುದರಿಂದ ಪ್ಯೂರ್ಲಿ ರಿಯಲ್ ನಂಬರ್ ಬರುತ್ತೆ ನೋಡಿ. ಸಿಂಪಲ್. ಸಿಮಿಲರ್ ಕ್ವಶನ್, ರಿಯಲ್ ಪಾರ್ಟ್ ಆಫ್ 1 minus cos theta plus I sin theta power -1, 2016 CET. ನೋಡಿ ಎಷ್ಟು ಫಾಸ್ಟಾಗಿ ಮಾಡ್ಬೋದು. ರಿಯಲ್ ಪಾರ್ಟ್ ಕೇಳ್ತಿದ್ದಾರೆ. ಸೊ 1 minus cos theta plus I sin theta ಹೀಗಿದೆ. ಅಂದರೆ ಹೋಲ್ ಪವರ್ -1 ಇರೋದ್ರಿಂದ 1 divided by this term ಅಂತ ಈ ಥರ ಬರಿಬೋದು, ಕರೆಕ್ಟ್? ಸೊ ರಿಯಲ್ ಪಾರ್ಟ್ ಕೇಳ್ತಾ ಇರೋದು ಇದರಲ್ಲಿ, ರೈಟ್? ಈಗ ನಮಗೆ ರಿಯಲ್ ಪಾರ್ಟ್ ಅಷ್ಟೇ ಬೇಕು ಅಂದರೆ ಇದರಲ್ಲಿ ಇಮ್ಯಾಜಿನರಿ ಪಾರ್ಟ್ ಹೊರಟೋಗ್ಬಿಡ್ಬೇಕು. ಆ ಥರ ಯೋಚನೆ ಮಾಡೋಣ. ಹಾಗೇನಾದರೂ ಇಮ್ಯಾಜಿನರಿ ಪಾರ್ಟ್ ಹೊರಟೋಗ್ಬೇಕು ಅಂದರೆ ತೀಟಾ ಜಾಗದಲ್ಲಿ ಯಾವುದಾದ್ರೂ ಒಂದು ಆ್ಯಂಗಲ್ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ ದಟ್ ದಿಸ್ ಬಿಕಮ್ 0. ಸೈನ್ 0 is 0. ಆದರೆ ಅಲ್ಲಿ ಒಂದು ಕ್ಯಾಚ್ ಇದೆ. ಏನದು? ಕಾಸ್ 0 is 1 ಆ್ಯಂಡ್ ಸೈನ್ 0 is 0, ಬಟ್ ಯು ಗೆಟ್ 1/0 ವಿಚ್ ಇಸ್ ಇನ್ಫಿನಿಟಿ, ನಾಟ್ ಡಿಫೈನ್, ಇನ್ವ್ಯಾಲಿಡ್ ರಿಸಲ್ಟ್. ಅಂದರೆ ತೀಟಾ ಜಾಗದಲ್ಲಿ 0 ಹಾಕಿದ್ರೆ ವ್ಯಾಲಿಡ್ ರಿಸಲ್ಟ್ ಬರಲ್ಲ. ನೆಕ್ಸ್ಟ್ ಇನ್ನು ಯಾವ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಐ ಕೋಫಿಷಿಯಂಟ್ 0 ಆಗುತ್ತೆ, ಆಬ್ವಿಯಸ್ಲಿ ಪೈ. ಸೊ
ಪೈ ಅಂತ ಸಬ್ಸ್ಟಿಟ್ಯೂಟ್ ಮಾಡಿ ನೋಡಿ, ಆಗ 1 ಮೈನಸ್ ಕಾಸ್ ಪೈ ಪ್ಲಸ್ ಐ ಇಂಟು ಸೈನ್ ಪೈ ಹೀಗೆ ಕಾಣಿಸ್ತಾ ಇದೆ. ಸೈನ್ ಪೈ ವ್ಯಾಲ್ಯೂ 0, ಸೊ ಈ ಟರ್ಮ್ 0 ಆಗುತ್ತೆ. ಕಾಸ್ ಪೈ ವ್ಯಾಲ್ಯೂ -1. ಹಾಗಾದರೆ ಈ ಟರ್ಮ್ ಏನಾಗ್ಬಿಡುತ್ತೆ, 1 ಡಿವೈಡೆಡ್ ಬೈ 1 ಪ್ಲಸ್ 1, ಯು ವಿಲ್ ಗೆಟ್ 1/2 ಆಸ್ ದಿ ಆನ್ಸರ್, ವಿಚ್ ಈಸ್ ದ ರಿಯಲ್ ಪಾರ್ಟ್ ಆಫ್ ದ ಕಾಂಪ್ಲೆಕ್ಸ್ ನಂಬರ್. 1/2 ಈಗ ಆಪ್ಷನಲ್ಲೂ ವ್ಯಾಲ್ಯೂ ಹಾಕ್ತೀವಿ, ಥೀಟಾ ಪೈ ಅಂತ ಹಾಕ್ತೀವಿ, ಬಟ್ 1/2 is already there. That is the real part of this complex number.